ಶಾಸಕರುಗಳು ಬಂದಿದ್ದಾರೆ. ಇಲ್ಲಿ ರಾಮನಗರ ಬಳಿ ರೆಸಾರ್ಟ್ ಅಲ್ಲಿ ಇದ್ದಾರೆ ಸರ್. ಪರಿಸ್ಥಿತಿ ನಾನೇನು ಕರ್ಸಿಲ್ಲ ರೀ. ಅವರು ಬೆಂಗಳೂರು ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ ಅಂತ ಇನ್ನ ನನಗೆ ಗೊತ್ತಿಲ್ಲ. ಬಂದಿದ್ದಾರೆ ಅಂತ ಈಗ ಅವ್ರ ಅಧ್ಯಕ್ಷರು, ನಮ್ಮ ಅಧ್ಯಕ್ಷರು ಪಿಸಿಸಿ ಪ್ರೆಸಿಡೆಂಟ್ ಫೋನ್ ಮಾಡೋದು. ನಾನು ಪಿಸಿಸಿ ಪ್ರೆಸಿಡೆಂಟ್ ಪಕ್ಷದ ಏನೋ ಇರಬೇಕು ಅಂತ ಬಂದು ಭೇಟಿ ಮಾಡ್ತೀನಿ ಅಂತ ಹೇಳಿದ್ದೀನಿ. ಸೊ ಅವರೆಲ್ಲ ಬಂದಿದ್ದಾರೆ. ಮೈಸೂರು ನೋಡ್ಬೇಕು ಅಂತ ಅವ್ರಿಗೆ ಆಸೆ ಇದೆ. ಮಾಮೂಲಿ, ಯಾಕಂದ್ರೆ ಗುಜರಾತ್ ಇಂದ ಆದ ನಂತರದಲ್ಲಿ ಏನೇ ಆದ್ರೂ ಬೆಂಗಳೂರಿಗೆಲ್ಲ ಬರ್ತಾರೆ ಅಂದ್ರೆ ಡಿ ಕೆ ಶಿವಕುಮಾರ್ ಗೊತ್ತಿರುತ್ತೆ ಅಂತ. ಇಲ್ಲ, ಬರ್ತೀನಿ ಅಂತ ನಂಗೆ ತಿಳಿಸಿದ್ದಾರೆ. ಬನ್ನಿ ಅಂತ ಹೇಳಿದ್ದೀನಿ. ಇದು ಸ್ವಲ್ಪ ಎಲ್ಲ ಆರಾಮಾಗಿರೋ ಜಾಗ ಬೇಕು ಅಂತ ಅಂದ್ರು. ಅದಕ್ಕೆ ಅಲ್ಲಿ ಹೇಳಿದ್ವಿ ನಾವು. ರಾಜ್ಯಸಭೆ ಕ್ರಾಸ್ ವೋಟಿಂಗ್ ಆಗದೆ ಇರ್ಲಿ ಅಂತ ನಿಮಗೆ ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ನೀವೇ ನೋಡ್ಕೊಳ್ತಾ ಇದ್ದೀರಾ ಅನ್ನೋ ತರ ಸರ್. ನೋಡಪ್ಪ, ಪಾರ್ಟಿ ಏನ್ ಹೇಳಿದ್ರು ಅದನ್ನ ಮಾಡ್ಬೇಕಲ್ಲ. ಈಗೆಲ್ಲ ಎಲ್ಲ ದೇಶದ ಎಲ್ಲ ರಾಜ್ಯದಲ್ಲೂ ಇದೆಲ್ಲ ನಡೀತಾ ಇರೋದೆ, ಹೊಸೇನಲ್ಲ. ಸೊ ಬಂದಿದ್ದಾರಂತೆ, ನಾನು ಭೇಟಿ ಮಾಡ್ತೀನಿ. ನಮ್ ಟೈಮ್ ಕೇಳಿದ್ರು, ಇಲ್ಲಿ ಬರಕ್ ಹೋಗ್ಬಿಡಿ, ಅಸೆಂಬ್ಲಿ ಇದೆ ಅಂತ ಹೇಳಿದೆ. ಅಸೆಂಬ್ಲಿ ಮುಗಿಸ್ಕೊಂಡು ನಾನು ಬರ್ತೀನಿ ಅಂತ ಹೇಳಿದೆ. ಸರ್, ಆದಾಗೆಲ್ಲ ಸಮಸ್ಯೆ ಕರೆ ಕೊಡ್ತೀರಿ ಅನ್ನುವಂಥದ್ದು ಸರ್. ಆದ್ರೆ ನಿಮ್ಮ ಸಮಸ್ಯೆನೇ ಪರಿಹಾರ ಆಗಲಿಲ್ಲ. ಕಾಲ ನಿರ್ಣಯ ಮಾಡ್ತದೆ. ನಮ್ಮನ್ನ ಮಿನಿಸ್ಟರ್ ಮಾಡಿ ಅನ್ನುವಂಥದ್ದು 25ಕ್ಕೂ ಹೆಚ್ಚು ಶಾಸಕರು. ತಪ್ಪೇನಿದೆ, ಎಲ್ಲ ಮಂತ್ರಿ ಆಗ್ಬೇಕು ಅಂತ ಆಸೆ ಇದೆ. ನಾನು ಫಸ್ಟ್ ಟೈಮ್ ಆಗ್ಲಿಲ್ವಾ, ನಾನು ಓಲ್ಡ್ ಆಗ್ಬಿಟ್ಟಿದ್ದೀನಿ, ನಾನು ಸೀನಿಯರ್ ಸಿಟಿಸನ್ ಆಗ್ಬಿಟ್ಟಿದ್ದೀನಿ. ಅವ್ರಿಗೂ ಆಸೆ ಇದೆ, ತಪ್ಪೇನಿಲ್ಲ. ಇಕ್ಬಾಲ್ ಹುಸೇನ್ ಅವ್ರನ್ನ ಪಾರ್ಟಿಯಿಂದ ತೆಗಿಬೇಕು ಅಂತ ಬೇಳೂರು ಗೋಪಾಲ್ ಕೃಷ್ಣ ಆಗ್ರಹ ಮಾಡಿದ್ದಾರೆ. ಯಾಕಂದ್ರೆ ಬಜೆಟ್ ಸಮಾಧಾನನೂ ಆಗಿಲ್ಲ, ಬಜೆಟ್ ಇಂದ ನಮಗೆ ನ್ಯಾಯನೂ ಆಗಿಲ್ಲ ಅಂತ ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಇಕ್ಬಾಲ್ ಹುಸೇನ್ ಯಾಕೆ ಅವ್ನಿಗೆ ಕೋರ್ಟ್ ಕೊಟ್ಟಿಲ್ವಾ? ಕೋರ್ಟ್ ಕೊಟ್ಟಿದೀವಿ, ಬೇಕಾದಷ್ಟು ಕೆಲಸ ಕೊಟ್ಟಿದೀವಿ. ಇಕ್ಬಾಲ್ ಹುಸೇನ್ ಹೇಳಿದಂತ ಎಲ್ಲದಕ್ಕೂ ಡಿ ಕೆ ಶಿವಕುಮಾರ್ ಅವರೇ ನಂಬ್ಕೋಬೇಕು ಅಂತ ಹೇಳಿದ್ದಾರೆ. ಕೋರ್ಟ್ ಕೊಟ್ಟಿದೀವಿ ಅವ್ರಿಗೆ. ಕೋರ್ಟ್ ಅವರೆಲ್ಲ ಬಂದು ಕೋರ್ಟ್ ಬೇಕು ಅಂತ ಕೇಳಿದ್ರು. ಹಾಗೆ ಅಲ್ಲಿಗೆ ರಾಮನಗರ ಡಿಸ್ಟ್ರಿಕ್ಟ್ ಕೋರ್ಟ್ ಕೊಟ್ಟಿದೀವಿ. ಬೇರೆ ಬೇರೆ ಎಲ್ಲ ಕೊಟ್ಟಿದೀವಿ. ಅನ್ನೋಸ್ಬಿಟ್ಟು ಹಾಕಿದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.